ಹಾಯ್ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್. ನಾನಿವಾಗ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮಳ್ಳಿ ಕಡೆ ಉಳ್ಳಿ ಸಾಂಬಾರು ಅಂತ ಮಾಡ್ತಾರೆ. ಅದನ್ನು ಮಾಡೋದು ಯಾವ ಥರ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಉಳ್ಳಿ ಕೂಗಿಸಿ ಇಟ್ಕೊಂಡಿದ್ದೆ. ಆ ವಿಡಿಯೋನ ಕ್ಲಿಪ್ಪಿಂಗ್ ತಗೊಳ್ಳಿಲ್ಲ. ಅದರಿಂದ ಅದನ್ನು ಯಾವ ಥರ ಒಗ್ಗರಣೆ ಹಾಕೋದು ಅಂತ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕುಕ್ಕರ್ ಇಟ್ಟು ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಒಂದು ಈರುಳ್ಳಿ ಹಾಗೂ ಟೊಮೊಟೊ, ಬೆಳ್ಳುಳ್ಳಿ, ಕರಿಬೇವು ಅದೆಲ್ಲ ಬೆಂದಾದ ನಂತರ ನಮಗೆ ಹುಳಿ ಬೇಕು. ಆಲ್ಮೋಸ್ಟ್ ಸಾಂಬಾರಿಗೆ ಹುಳಿ ಇರಲೇಬೇಕು. ಅದರಿಂದ ನಾನು ಒಂದು ಸ್ವಲ್ಪ ಹುಣಸೆಹಣ್ಣ ನೆನೆಸಿದ್ದೆ. ಆ ಹುಣಸೆಹಣ್ಣು ರಸನ ಇವಾಗ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಮಗೆಷ್ಟು ಖಾರ ಬೇಕು ಅದನ್ನು ಹುಳಿ ಕೊತ ಅಂತ ಕುದೀತಿರುವಾಗ ನಮ್ಗೆ ಎಷ್ಟು ಖಾರ ಬೇಕೋ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮಗೊಂದು ಸ್ವಲ್ಪ ಹುಳಿ ಖಾರ ಎರಡು ಬೆಂದಾದ ನಂತರ ನಾವು ಉಳ್ಳಿ ಕೂಗಿಸಿ ಇಟ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಬರೀ ಸಾರು ಮಾತ್ರ ಹಾಕೋದು. ಕಾಳನ್ನು ಹಾಕೋಂಗಿಲ್ಲ. ಕಾಳು ಎತ್ತಿಟ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಕೂಡ ತಿನ್ಬೋದು. ನಾನಿವಾಗ ಕಾಳು ಹಾಕ್ತಾಯಿಲ್ಲ, ಬರೀ ಸಾಂಬಾರು ಮಾತ್ರ ಹಾಕ್ಕೊತಾ ಇದ್ದೀನಿ. ಕಾಳು ನಾವು ಒಗ್ಗರಣೆ ಮಾಡ್ಕೊಂಡು ತಿನ್ಬೋದು. ನೋಡ್ತಾ ಇರ್ಬೋದು ನೀವಾಗ. ಫೈನಲಿ ಯಾವ ಥರ ಬರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ಫೈನಲಿ ಈ ಥರ ಬರುತ್ತೆ. ಫೈನಲಿ ಸಾಂಬಾರು ಕುದೀತಾ ಇದೆ. ಮೊದಲಿಗೆ ಉಳ್ಳಿನೂ ಉಪ್ಪನ್ನು ಹಾಕಿ ಹೋಗಿಸ್ಕೊಂಡಿರ್ತೀವಿ. ಅದಕ್ಕೆ ಸಾಂಬಾರು ಅಷ್ಟು ಉಪ್ಪು ಹಾಕೊಳ್ಳೋದು ನೋಡಿ ನೀವು ಒಂದ್ಸರಿ ಮನೇಲಿ